ಬೇಕು ನಮಗೆ. ಈ ಸಮಯ ಇಷ್ಟು ಸಮಯಕ್ಕೆ ನಮ್ಮ ಕೈಲಿ ಆಗಲ್ಲ, ಸಮಯ ಬೇಕು, ಜಾಸ್ತಿ ಸಮಯ ಬೇಕು. ಸುಮಾರು 2 ಲಕ್ಷ ಅಂತ ಇಟ್ಕೊಳ್ಳಿ, ಅಥವಾ 1 ಲಕ್ಷನೋ 2 ಲಕ್ಷನೋ ಆಗಲ್ಲ ಅಂತ ಅವನ ಅಭಿಪ್ರಾಯ. ಇಂಥ ಕಾರ್ಯಕ್ರಮಕ್ಕೆ ಕಾನೂನು ಸುವ್ಯವಸ್ಥೆ ಮತ್ತು ಸಂಚಾರಿ ಪೊಲೀಸ್ ಸಮನ್ವಯ ಮಾಡಿಕೊಳ್ಳಲು ಸಮಯದ ಕೊರತೆ ಇದೆ. ಅಂದರೆ ಈ ಪೊಲೀಸರ ಮಧ್ಯೆ ಹೊಂದಾಣಿಕೆ ಮಾಡೋಷ್ಟರಲ್ಲಿ ಸಮಯ ಸಾಲಕ್ಕಾಗಲ್ಲ ಅಂತ ಬರೀತಾನೆ. ಇಲ್ಲಿ ಡ್ರೋನ್ಗಳೆಲ್ಲ ಫ್ಲೈ ಮಾಡ್ತಾರೆ, ಆಂಟಿ ಡ್ರೋನ್ಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ಇಷ್ಟೂ ಅವರು ರಿಪೋರ್ಟು ಪರಮೇಶ್ವರ್ ಅವರೇ, ಕರಿ ಬಸವನಗೌಡ ಕೊಟ್ಟಿರುವಂಥ ರಿಪೋರ್ಟ್ ಇದು. ದಿಸ್ ಇಸ್ ದ ರಿಪೋರ್ಟ್. ಒಬ್ಬ ಆಫೀಸರ್ ಕೊಟ್ಟಿದ್ದಾನೆ. ನೀವು ನೋಡಿದ್ದೀರ, ಫೈಲ್ ಮೂವ್ ಮಾಡಬೇಕಾದ್ರೆ ಒಬ್ಬ ಕ್ಲರ್ಕನ್ನು ಮಾಡಿದ್ನ ಮಿನಿಸ್ಟ್ರ್ವರೆಗೂ ಬರ್ತದೆ, ನಾವು ಅನುಮೋದನೆಗಳನ್ನು ಕೊಡ್ತೀರಿ. ನನಗೆ ಆಶ್ಚರ್ಯ ಆಗೋದು ಅಂದರೆ ಈ DPR ಸೆಕ್ರೆಟ್ರಿ ಮತ್ತು ಚೀಫ್ ಸೆಕ್ರೆಟ್ರಿ ಇದನ್ನು ಯಾಕೆ ಮುಚ್ಚಾಕಿದ್ರು? ಯಾಕೆ ಹೋಮ್ ಮಿನಿಸ್ಟರ್ ಗಮನಕ್ಕೆ ತರಲಿಲ್ಲ? ಯಾಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ? ಕರ್ತವ್ಯ ಅಲ್ಲ, ಸಂಬಳ ತಗೊಂತಾರೆ, ಎಲ್ಲ ಫೆಸಿಲಿಟಿ ಇದೆ, ಯಾಕೆ ಹೇಳಲಿಲ್ಲ? ಇದು ಸರ್ಕಾರದ ದಾಖಲೆ. ನಾನು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇದೆಲ್ಲ ದಾಖಲೆಗಳು, ಎವಿಡೆನ್ಸಸ್. ಮಾಡಲಿಲ್ಲ. ಇದಾದಮೇಲೆ ಪೊಲೀಸ್ ಕಮಿಷನ್ ಇದಾದಮೇಲೆ ಅವರು ದಾಖಲೆನ ಪೊಲೀಸ್ ಕಮಿಷನರ್ ಕೊಡಲೇ ಇಲ್ಲ. ಇಷ್ಟೆಲ್ಲ ಆಗಿದೆ ಅಂತ ನನಗನ್ಸ್ತತೆ ಈ DCP ಏನು ದಾಖಲೆ ಕೊಟ್ಟಿದ್ನೋ ಅದೆಲ್ಲ ಮುಚ್ಚಾಕ್ಬಿಟ್ರಲ್ಲೇ. ಯಾಕಂದರೆ ಕಾರ್ಯಕ್ರಮ ಗೊಂದಲದಲ್ಲಿ ನಡೀತಾ ಇತ್ತು, ಮುಚ್ಚಾಕ್ಬಿಟ್ರು, ಅಲ್ಲಿಗೆ ಮುಚ್ಚಾಕ್ಬಿಟ್ರು. ಇವರೆಲ್ಲರೂ ಕೂಡ RCB ಅವರು, KSC ಅವರೆಲ್ಲ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗ್ತಾರೆ. ಏನು ಈ ಕಾರ್ಯಕ್ರಮ ಗ್ರ್ಯಾಂಡ್ ಸ್ಟೆಪ್ದು ಮತ್ತು ಸ್ಟೇಡಿಯಮ್ದು ಹೆಂಗೆ ಮಾಡಬೇಕು ಅಂತ ಚರ್ಚೆ. ಅಲ್ಲೇನೇನು ಚರ್ಚೆ ಆಗಿದೆ ಅಂತ ನಾನೇ ಹೋಗಿದ್ದೀನಿ. KSC ಇದ್ರ ಬಗ್ಗೆ ನಾನು ಪರಮೇಶ್ವರ್ ಅವರೇ ಇದ್ರ ಬಗ್ಗೆ ಮಾತಾಡಬೇಕಾ ಅಲ್ಲೇ ಹೋಗಿ 1 ದಿನ ಇದ್ದೀನಿ ನಾನು KSC ಎಸ್ಟೇಟ್. ಯಾರ್ಯಾರು ಲಾಯರ್ಗಳು ಇದನ್ನು ವಾದಗಳನ್ನು ಮಾಡ್ತಾಯಿದ್ರು ಅವ್ರ ಆಫೀಸ್ಗಳಿಗೆ ಹೋಗಿದ್ದೀನಿ ನಾನು, ದಾಖಲೆಗಳು ತರೋಕ್ಕೆ ಆಫೀಸ್ಗಳಿಗೆ ಹೋಗಿದ್ದೀನಿ. ಯಾಕೆಂದರೆ ಇದು 11 ಜನ ಸತ್ತಿರೋವಂಥದ್ದು, ನಮ್ಮ ಮಕ್ಕಳು ಸತ್ತಿರೋವಂಥದ್ದು, ನ್ಯಾಯ ಸಿಗಬೇಕು ಅಷ್ಟೇ ನಂದು ಇದರಲ್ಲಿ. ನಾನು ವೈಯಕ್ತಿಕ ಟೀಕೆ ಅಲ್ಲ ಇದರಲ್ಲಿ. ಅಲ್ಲಿ ಚರ್ಚೆ ಆಗ್ತೈತೆ. ಇದಾದಮೇಲೆ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇದು ಸ್ಟೇಡಿಯಂ ನಮ್ಮದಲ್ಲ ಅಂತಂದ್ರಿ. ಈ ಬೆಳವಣಿಗೆ ಮಧ್ಯೆನೇ ಇವರು ಅನುಚೇತ್ ADGPನ IGP ಅನುಚೇತ್ ಟ್ರಾಫಿಕ್ ಅವರು 11:30ಕ್ಕೆ ಒಂದು ಟ್ರಾಫಿಕ್ ಅಡ್ವೈಸರಿ ಹೊರಡಿಸ್ತಾರೆ. ಅವರು ಟ್ರಾಫಿಕ್ ಅಡ್ವೈಸರಿ ಯಾರು? DCP. ಕಾಪಿ ಕೊಡ್ತೀನಿ ನೋಡಿ, ಇಲ್ಲಿ ಕಾಪಿ ಇದೆ. ಅದರಲ್ಲಿ 2 ಲೈನ್ ಓದ್ತೀನಿ ನಾನು ಅದರಲ್ಲಿ. ಯಾಕಂದರೆ ಸರ್ಕಾರ ಅಲ್ಲ ನಮ್ಮದಲ್ಲ ಅಂತಿರಲ್ಲ. ಏನೋ ಕ್ರಿಕೆಟ್ ಸ್ಟೇಡಿಯಮ್ಮು ಚಿನ್ನಸ್ವಾಮಿ ನಮ್ಮದಲ್ಲ ಅಂತಿರಲ್ಲ. ಅವನು ಸರ್ಕಾರಿ ಅಧಿಕಾರಿ. ಟ್ರಾಫಿಕ್ ಅಡ್ವೈಸರಿ ಒಂದು ನೋಟನ್ನು ಹೊರಡಿಸ್ತಾರೆ. ಅದರಲ್ಲಿ ಅವನು ಇದು ನೋಡಿ, DCP ಟ್ರಾಫಿಕ್, ಆಫೀಸ್ ಆಫ್ ಕಮಿಷನರ್ ಆಫ್ ಪೊಲೀಸ್. ಅವರು ಬರೀತಾರೆ 5 PM ಟುಡೇ ಫಾರ್ RCB ಪ್ಲೇಯರ್ಸ್ ಸೆಲೆಬ್ರೇಷನ್ ಇದೆ. ಎಂಟ್ರಿ ಟು ಈವೆಂಟ್ ವಿಲ್ ಬಿ ಪರ್ಮಿಟೆಡ್ ಓನ್ಲಿ ಟು ದೋಸ್ ಹೂ ವ್ಯಾಲ್ಯೂ ಟಿಕೆಟ್ ಅಂಡ್ ಪಾಸಸ್. ಇಲ್ಲಿ ಏನು ಪಾಸ್ ಏನು ಕೊಟ್ಟಿದ್ರೆ ಯಾರಿಗಾನ? ಅದು ವ್ಯಾಲಿಡ್ ಟಿಕೆಟು, ಪಾಸಸ್ ಇದ್ದರೆ ಅವ್ರಿಗೆ ಮಾತ್ರ ಬಿಡಿ ಅಂತ ಪೊಲೀಸವರು ಕೊಡ್ತಾರೆ. ಎಷ್ಟು ಪಾಸ್ ಕೊಟ್ಟಿದ್ರಿ ನೀವು ಉತ್ತರ ಹೇಳೋವಾಗ ಹೇಳಬೇಕು. ಆಮೇಲೆ ಭಾಳ ಪ್ರಮುಖವಾಗಿ ನಂದು CMಗೆ ಹೇಳೋದು ಇವು. ಆ್ಯಸ್ ದೇರ್ ಈಸ್ ಎ ಲಿಮಿಟ್ ಪಾರ್ಕಿಂಗ್ ಫೆಸಿಲಿಟಿ ಅವೈಲಬಲ್ ನಿಯರ್ ದ ಚಿನ್ನಸ್ವಾಮಿ ಸ್ಟೇಡಿಯಂ. As there is a limit parking facility available near the Chinnaswamy Stadium, those who are attending the event are advised to use the public transport and metro. ನಿಮ್ಮ ಅಡ್ವೈಸರಿ ನೋಟಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಏನು ಮಾಡಬೇಕು ಅಂತ ಪೊಲೀಸರು ಆದೇಶ ಹೊರಡಿಸಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿಲ್ವಾ? ಈ ಅಡ್ವೈಸರಿ ಅವ್ನ ನೋಟಿಸನ್ನು ನಾನು ಸ್ವಲ್ಪ ದಿನ ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಆದೇಶ ಇಲ್ದಿರ ಅವನು ಹೆಂಗೆ ಹೊರಡಿಸ್ತಾನೆ ನೋಟಿಸ್ನ? ಹೆಂಗೆ ಹೊರಡಿಸ್ತಾರೆ ನೋಟಿಸ್ನ?
ಇಲ್ಲ ಮುಖ್ಯಮಂತ್ರಿ ಕೊಟ್ಟಿರಬೇಕು, ಇಲ್ಲ ಗೃಹ ಸಚಿವರು ಕೊಟ್ಟಿರಬೇಕು. ಈ ಕಾಪಿ ನೋಡಿ, ಅಡ್ವೈಸರಿ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ದಿಸ್ ಆರ್ಡರ್ ಇಸ್ ನಾಟ್ ಎ ಪೇಪರ್, ಖಾಲಿ ಪೇಪರ್, ಇಟ್ ಈಸ್ ಎ ಆರ್ಡರ್. ಈ ಆರ್ಡರನ್ನು ಕೊಟ್ಟಿದ್ದಾರೆ. ಇನ್ನೇನು ದಾಖಲೆ ಬೇಕು ನಿಮಗೆ? ಚಿನ್ನಸ್ವಾಮಿ ನಮ್ಮದಲ್ಲ ಅಂದ್ರಲ್ಲ, ಎಲ್ಲ ದಾಖಲೆ 3 ದಾಖಲೆ ಕೊಟ್ಟಿದ್ದೀನಿ, ಇನ್ನೂ ದಾಖಲೆ ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಎಲ್ಲರೂ ಕೂಡ ಈಗ ಎಷ್ಟೊತ್ತಿದೆ ಇದು? ಈಗ ಅರ್ಧ ಗಂಟೆ ಆಯಿತು. ಅಲ್ಲ 1 ಅವರ್ ಆಯ್ತಲ್ಲ. ನೀವೇ ಹೇಳಿದ್ದೀರಾ CMಗೆ ನನಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಆಫೀಸಾಗಿ ಬಂದಾಗ ಹೇಳಿದ್ದೀರಾ. ನೀವು ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ಬೇರೆಯವ್ರು ಕಡಿಮೆ ಮಾತಾಡಿಸಿ ಅಂತ. ನಮ್ಗೆ ಉಪಕಾರ ಮಾಡೋದು ಎಷ್ಟೊತ್ತೊಂದು ಕೇಳಿ. ಎಷ್ಟೊತ್ತಿದೆ? ಬೇಗ ಮುಗ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಗಲ್ಲ, ಈಗ ಊಟಕ್ಕೆ ಬಿಡಬೇಕಾ ಅಥವಾ ಊಟಕ್ಕ ಇಲ್ಲ ಮಾತಾಡಲು? ಅದೇ ಎಷ್ಟೊತ್ತಿದೆ ಬೇಕಾದಂತ? ಇನ್ನೂ ಒನ್ ಅವರ್ ಮೇಲೆ 1 ಅವರ್ 2:30. ಮುಖ್ಯಮಂತ್ರಿಗಳ ಪಾಪ ಅವ್ರಿಗೆ ತೊಂದರೆ ಕೇಳಬೇಡ್ರಿ. ಈಗ 1.5 ಗಂಟೆ ಆಯ್ತು. ಈಗ ಸದನವನ್ನು 2 ಗಂಟೆ 30 ನಿಮಿಷಕ್ಕೆ ನಿಲ್ಲಾಗಿದೆ.